ಯಾವನು ಪ್ಯಾಸೆಂಜರ್ ಇರೋ ಆಟೋ ಕೈ ಮಾಡಿದ್ ಗುಬಾಲ್. ನೀನಾ? ಛೀ, ನಿನ್ ಮುಖ ನೋಡಿದಾಗೆಲ್ಲ ನನಗೇನಾದ್ರೂ ಒಂದು ಎಡವಟ್ ಆಗೋದು ಗ್ಯಾರಂಟಿ. ಆಹಾಹಾ, ಕೊನೆಗೂ ನಮ್ ಬಜ್ರಂಗಿ ನಮಗ್ ಬರ ಕೊಟ್ಬಿಟ್ಟ. ಇನ್ನೊಬ್ರು ಕಾಟ ಕೊಟ್ರೆ ಹೀಗೆ ಆಗೋದು. ಅದೇನೋ ಕರ್ಮ ಅಂತಾರಲ್ಲ, ಅದ್ ಯಾರ ಅಡ್ರೆಸ್ನು ಮರೆಯಲ್ವಂತೆ. ಏಯ್, ನಿನ್ನ ಹತ್ರ ಏನ್ ಮಾತು? ಸರ್, ನೀವು ಕೇಳಿದಷ್ಟು ಡಬಲ್ ಕೊಡ್ತೀನಿ. ನಾನು ಹೇಳಿದ ಕಡೆ ಬರ್ತೀರಾ? ಅಣ್ಣ, ಅವ್ನು ಹೇಳೋದನ್ನ ನಂಬೇಡಿ. ದೊಡ್ಡ ಟೋಂಗಿ ಗಿರಾಕಿ ಅವನು. ನಮ್ಸಿ ಕತ್ಕೊಯ್ತಾನೆ. ಓವರ್ ಆಕ್ಟಿಂಗ್. ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೊ. ಎಲ್ಲ ಅದಕ್ಕೂ ಮೂಗ್ ತುರ್ಸ್ಕೊಂಡ್ ಬರ್ಬೇಡ. ಹಲೋ, ನಾವು ಅದನ್ನೇ ಮಾಡ್ತಾ ಇರೋದು. ಆಟೋ ಬುಕ್ ಮಾಡಿರೋದು ನಾವು. ಅಣ್ಣ, ನೀವ್ ಅವನ್ನ ಕರ್ಕೊಂಡು ಹೋಗೋ ಹಾಗಿಲ್ಲ. ಯಾರು ಕರೆದ್ರು ನಾವು ಹೋಲೇಬೇಕಮ್ಮ. ಅದು ನಮ್ ಸಿದ್ಧಾಂತ. ಹೆಂಗೂ ನಿನ್ನ ಹತ್ರ ಕಾಸಿಲ್ಲ ಅಂದೆ, ಅವನ ಹತ್ರ ಶೇರ್ ಮಾಡ್ಕೊಂಡು ಬಾ. ಇವಳ ಜೊತೆನಾ? ಇವನ್ ಜೊತೆನಾ? ಯಾರಾದ್ರೂ ನಾಗರಾವ್ನ ಮಡ್ಲಲ್ಲಿ ಇಟ್ಕೋತಾರ ಅಣ್ಣ? ಇವನ್ ಜೊತೆ ಆಟೋ ಶೇರ್ ಮಾಡೋದ್ಕಿಂತ ನಡ್ಕೊಂಡು ಹೋಗೋದೇ ವಾಸಿ. ಹಾಗಿದ್ರೆ ನೀನು ಅದನ್ನೇ ಮಾಡು. ನಾನು ಆಟೋಲ್ಲಿ ಹೋಗ್ತೀನಿ. ಅಪ್ಪಣ್ಣ, ಆಟೋ ಹಿಡ್ದಿದ್ ನಾನು, ನೀನೇ ನಡ್ಕೊಂಡ್ ಬಾ. ಇಲ್ಲ ಅಂದ್ರೆ ಕೆಟ್ಟ ನಿಂತಿದ್ದಿಲ್ಲ ನೀನ್ ಟಕೋಟ ಐರಾವತ. ಅದನ್ನ ಗ್ಯಾರೇಜ್ಗೆ ಹಾಕಿ ರಿಪೇರಿ ಮಾಡ್ಸ್ಕೊಂಡ್ ಬಾ. ಡ್ಯಾಮೆಟ್, ಯಾವಾಗಲೂ ಜಗಳ ತೆಗಿಯಕ್ಕೆ ಕಾಯ್ತಿರ್ತಾನೆ. ಜೋರಾಗೆ ಹೇಳ್ಬೋದು, ಕೇಳಿಸಿದ್ರೆ ನಾವು ಕೊಡ್ತೀವಿ ಕೌಂಟ್ರನ್ನ. ಸರ್, ಹೊರಡ್ಬೇಕು, ಬರ್ತೀರಾ ಇಲ್ವಾ? ನೀನ್ ಯಾಕಣ್ಣ ಅವ್ನ್ ಪರ್ಮಿಷನ್ ಕೇಳ್ತಿದ್ಯಾ? ಕಸ್ಟಮರ್ ನಾನು. ನೋಡಮ್ಮ, ನಿನ್ನ ಹತ್ರ ಇರೋ ಕಾಸಿಗೆ ಇನ್ನ ಹೆಚ್ಚು ಅಂದ್ರೆ 1 ಕಿಲೋಮೀಟರ್ ಹೋಗ್ಬೋದು. ಅದಕ್ಕೆ ತಾನು ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಬರ್ತೀರಾ ಇಲ್ವಾ ಸರ್? ಅಣ್ಣ, ಅವ್ನ್ ಪರ್ಮಿಷನ್ ಏನಣ್ಣ ಕೇಳ್ತೀರಾ? ಇಲ್ಲಿ ಕಸ್ಟಮರ್ ನಾನು. ಏನೋ ಮನುಷ್ಯತ್ವದಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡ್ರೆ ಮನ್ಸಲ್ಲೇ ಬೈಕೊಳ್ತಾನೆ. ಸಾಲದಕ್ಕೆ ಎಲ್ಲ ತನಗ್ ಬೇಕಾದಂಗೆ ಆಗ್ಬೇಕು ಅಂತ ಅಂತಾನೆ. ನಡೀರಣ್ಣ, ನೀವೇನಿನ್ನು ನೋಡ್ತಾ ಇದ್ದೀರಾ? ಯಾವ್ದು ಬಿಸ್ನೆಸ್ ಆದ್ರೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟು. ನಂಗೆ ಇಂಟರ್ವ್ಯೂಗೆ ಲೇಟ್ ಆಗ್ತಿದೆ. ನಡೀರಣ್ಣ ನೀವು. ಅಯ್ಯೋ, ನಡೀರಣ್ಣ. ಅಣ್ಣ, ನಿಮ್ ಆಟೋನಲ್ಲಿ ಯಾವ್ದಾದ್ರು ದೇವ್ರ ಫೋಟೋ ಇದೆಯಾ? ಇದ್ರೆ ಸೈಡಿಗೆ ಸರ್ಕೊಳ್ಳಿ, ಹಂಗೆ ಕೈ ಮುಗಿತೀನಿ. ಅದೇನ್ ಸಡನ್ ಆಗಿ ಭಕ್ತಿ ಬಂದ್ಬಿಡ್ತು? ಅಯ್ಯೋ, ಇವತ್ತು ದೊಡ್ಡ ಶನಿ ವಕ್ರಿಸ್ಕೊಳ್ಳೋನಿದ್ದ. ಸದ್ಯ ಬಜರಂಗಿ ದಯೆಯಿಂದ ಎಲ್ಲ ತಪ್ತು. ಅದಕ್ಕೆ ಒಂದ್ ಥ್ಯಾಂಕ್ಸ್ ಹೇಳೋಣ ಅಂತ ಕೇಳಿದ್ನಪ್ಪ. ನಾನು ಹೋದಲ್ಲೆಲ್ಲ ಅಡ್ಡ ಸಿಗ್ತಾನೆ. ದೊಡ್ಡ ಗೂಬೆ ಅದು. ನೀನ್ ಇಂಟರ್ವ್ಯೂ ಅಲ್ಲಿ ಹೀಗೆ ಮಾತಾಡ್ತೀಯಾ? ಅದೆಲ್ಲ ನಿನ್ಗ್ಯಾಕೆ? ಸುಮ್ನೆ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಎಲ್ಲರೂ ಗುದ್ಬಿಟ್ಟಿರಾ? ಅದು ಏನ್ ದೇವ್ರನ್ನ ಬೇಡ್ಕೊಂಡು ಪಂಚರ್ ಆಗೋವಿ. ಪಂಚರ? ಏನಣ್ಣ, ಆಟೋನ ಕಂಡೀಷನ್ ಅಲ್ಲಿ ಇಟ್ಕೊಳಕ್ ಬರಲ್ವಾ? ಓಹೋ, ಆಟೋ ತಗೊಂಡಿದ್ದೀನಿ ಕಂಪ್ನಿಯವ್ರು ಕೊಟ್ಟಿರೋ ಟೈರ್ ಇರ್ಬೇಕು. ಆಮೇಲಿಂದ ಟೈರ್ ಚೇಂಜ್ ಮಾಡ್ಸಿಲ್ಲ ಅನ್ಸುತ್ತಲ್ವಾ? ಸಾಕು ಸುಮ್ನಿರಮ್ಮ. ನಿಮ್ಮಿಬ್ಬರು ಕಿತ್ತಾರದಲ್ಲಿ ನನ್ನ ತಲೆನ ಹಾಳು ಮಾಡ್ದಲ್ದೆ ನನ್ನ ಗಾಡಿನೂ ಕೆಟ್ಟು ನಿಂತೈತೆ. ಇಲ್ಲಿ ನೋಡಿದ್ರೆ ಒಂದು ಪಂಚರ್ ಅಂಗಡಿನೂ ಹತ್ರ ಇಲ್ಲ. ನಾನು ಅನ್ಕೊಂಡೆ ಗೂಬೆ ಸಿಕ್ತಾಗ್ಲೆ ತಂದು. ನೀನ್ ಮಾಡಿದ ಜಗಳಕ್ಕೆ ಅವನೇ ಶಾಪ ಹಾಕಿರ್ಬೇಕು. ಅದನ್ನ ನಾನು ಅನುಭವಿಸ್ತಾ ಇದ್ದೀನಿ. ಎಲ್ಲಮ್ಮ ಕಾಸು ಕೊಟ್ಬಿಟ್ಟು ಹೋಯ್ತಾರಮ್ಮ ಬೇರೆ ಗಾಡಿ ಇಟ್ಕೊಂಡು. ಈ ಸರ್ವಿಸಿಗೆ ದುಡ್ಡು ಬೇರೆ ಕೇಳು. ಆಯ್ತು, ಅದೆಷ್ಟು ಅಂತ ಹೇಳಿ. 35 ರೂಪಾಯಿ ಕೊಡಮ್ಮ. ಏನು 35 ರೂಪಾಯ? ನಾನ್ ಹೇಳಿದ ಜಾಗಕ್ಕೆ ಏನ್ ಬಂದಿಲ್ಲ ನೀವು. ಅದಲ್ಲದೆ ನಾನು ಬೇರೆ ಗಾಡಿ ಬೇರೆ ಹಿಡಿಬೇಕು. ನನ್ನ ಹತ್ರ ಬರೀ 30 ಇರೋದು. ತಗೊಳ್ಳಿ ತಗೊಳ್ಳಿ. ನೀನ್ ಸಾಹಸ ಮಾಡಿದಕ್ಕೆ ಈ 30ನ 300 ಅಂತ ತಿಳ್ಕೊತೀನಿ.
ಏನು ಮೇಡಮ್, ಏನೋ ಟೆನ್ಷನ್ ಇರೋ ಹಾಗಿದೆ. ಎನಿ ಪ್ರಾಬ್ಲಮ್? ಇಂಟರ್ವ್ಯೂಗೆ ಲೇಟ್ ಆಗ್ತಿದೆ, ವಿಷನ್ ಟೆಕ್ ಪಾರ್ಕ್ಗೆ ಡ್ರಾಪ್ ಬೇಕಿತ್ತು. ಓ ಹೌದಾ, ನಾನು ಅದೇ ಕಡೆ ಹೋಗ್ತಾ ಇದ್ದೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ. ನಿಮ್ಮ ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಸರ್. ನೆನ್ಪಿಟ್ಕೊಳ್ಳೋದಕ್ಕೆ ನಿಮ್ಮ ಹೆಸರು ಕೇಳ್ಬೋದಾ? ನನ್ನ ಹೆಸರು ಗೌತಮ್ ಅಂತ. ಸೂಪರ್ ಸರ್, ನಡೀರಿ. ಇಲ್ಯಾಕೆ ನಿಲ್ಸಿದ್ರಿ? ಇದೆ ನೋವೆಲ್ ಟೆಕ್ ಪಾರ್ಕ್. ಇಷ್ಟು ದೊಡ್ಡ ಕಂಪ್ನಿನ? ಇಲ್ಲೇ ತಾನೇ ನೀವು ಇಂಟರ್ವ್ಯೂ ಇರೋದು? ಅಡ್ರೆಸ್ ಕರೆಕ್ಟ್ ಆಗಿದೆ ತಾನೇ? ಹೌದು ಸರ್, ಇಲ್ಲೇ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಥ್ಯಾಂಕ್ಸ್ ಹೇಳೋದೇನಿದೆ? ಶುಂಠಿ ಶಂಕರನ್ ಜೊತೆ ಜಗಳ ಆದ್ಮೇಲೆ ಎಲ್ಲ ನಾನು ಬಂದು ಸೇರ್ತೀನೋ ಇಲ್ವೋ ಅಂತ ಟೆನ್ಷನ್ ಆಗೋಗಿತ್ತು. ನೀವು ಡ್ರಾಪ್ ಕೊಟ್ಟಿರ್ಲಿಲ್ಲ ಅಂದ್ರೆ ಇಂಟರ್ವ್ಯೂನ ಮಿಸ್ ಆಗೋಗ್ತಿತ್ತು. ಮನುಷ್ಯರಾಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕಲ್ವಾ? ಅದು ನಾನೇನು ಕಷ್ಟಪಟ್ಟು ಮಾಡಲಿಲ್ಲ. ನಾನು ಮುಂದೆ ಹೋಗೋ ದಾರಿಲಿ ನನ್ನ ಆಫೀಸ್ ಇದೆ, ಹೋಗ್ತಾ ಹಾಗೆ ಡ್ರಾಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ನಿಮ್ಮ ದೊಡ್ಡ ಗುಣ ಸರ್. ಇವತ್ತಿನ ಕಾಲದಲ್ಲಿ ಒಂಟಿ ಹುಡುಗಿ ಸಿಕ್ಕಿದ್ರೆ ಅಡ್ವಾಂಟೇಜ್ ತಗೊಳ್ಳೋರೇ ಜಾಸ್ತಿ, ಆದ್ರೆ ನೀವು ರಿಯಲ್ ಜೆಂಟಲ್ಮ್ಯಾನ್. ಹಿಂಗಡೆ ಹುಡುಗಿ ಕೂತಿದ್ದಾಳೆ ಅಂತ ನೀವು ಬೈಕ್ ಓಡಿಸಿದ ರೀತಿಲೇ ನೀವೇನು ಅಂತ ಗೊತ್ತಾಯ್ತು. ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾನೇ ಥ್ಯಾಂಕ್ಸ್. ದೊಡ್ಡ ದೊಡ್ಡ ಕೆಲಸಕ್ಕಿಂತ ಸಣ್ಣ ಪುಟ್ಟ ಸಹಾಯದಲ್ಲಿ ತುಂಬ ಖುಷಿ ಇದೆ ಮೇಡಮ್. ನಿಮ್ಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಫಾರ್ ಯು ಇಂಟರ್ವ್ಯೂ. ಥ್ಯಾಂಕ್ ಯು. ಇಲ್ರಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಂಟರ್ವ್ಯೂಗೆ ಅಪಾಯಿಂಟ್ಮೆಂಟ್ ಇದೆ. ನಿಮಗೆ ಈ ಕಂಪ್ನಿಲಿ ಅಪಾಯಿಂಟ್ಮೆಂಟ್ ಇದೆಯಾ? ಅಡ್ರೆಸ್ ಚೆಕ್ ಮಾಡ್ಕೊಳ್ಳಿ, ರಾಂಗ್ ಇನ್ಫಾರ್ಮೇಷನ್ ಇರಬೇಕು. ಈ ಆಫೀಸ್ ಈ ರೇಂಜಿಗಿದ್ಯಾ? ನನಗೇನಾದರೂ ಇಲ್ಲಿ ಕೆಲಸ ಸಿಕ್ಬಿಟ್ರೆ ಆಹಾ, ಕೆಲ್ಸಕ್ಕೆ ಸೇರಿದ ದಿನಾನೇ ಫೇಸ್ಬುಕ್ಕಲ್ಲಿ ಸೆಲ್ಫಿ ತೆಗೆದು ಹಾಕ್ಬಿಡ್ತೀನಿ. ಎಲ್ಲ ಹೊಟ್ಟೆ ಉಟ್ಕೊಳ್ಳಿ.